Hi students, welcome to Namma SSLC Academy. Today we are going to discuss balancing chemical equation. This is one of the important topic and from here you will get 100% one question. Correct? Illinda nimge one question 100% bande barutte, that should be clear. Correct? ಎಷ್ಟು ಮಾರ್ಕ್ಸ್ಗೆ ಬರುತ್ತೆ? 2 ಮಾರ್ಕ್ಸ್ಗೆ ಬರಬಹುದು. ಡೈರೆಕ್ಟ್ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಬಹುದು ಅಥವಾ ಡೈರೆಕ್ಟ್ 1 ಮಾರ್ಕ್ MCQ ಕೇಳಬಹುದು. ಕರೆಕ್ಟ್, ಎಲ್ಲ ಪಾಸಿಬಿಲಿಟೀಸ್ ಈ ಒಂದು ಚಾಪ್ಟರ್ ಇಂದ ಇರುತ್ತೆ. ಈ ಒಂದು ಟಾಪಿಕ್ ಇಂದ ಇರುತ್ತೆ. ಕರೆಕ್ಟಾ? ಈ ಒಂದು ಟಾಪಿಕ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಸೈಲೆಂಟ್ ಆಗಿ ಇನ್ ಒನ್ ಮೈಂಡ್ ಕೇಳಿಸ್ಕೋಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡೋದೆಲ್ಲ ನಿಮಗೆ ಬರಬೇಕು. ಒಂದು ಈಕ್ವೇಶನ್ ಕೊಟ್ರೆ ಆ ಈಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬರಬೇಕು. ಆ ಈಕ್ವೇಶನ್ಸ್ ಅನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಟ್ಸ್ ವೈ please concentrate on this video mainly on balancing chemical equations. Why? Because from this concept you will get one question on balancing as well as the MCQs regarding these questions. Okay, yeah, and you have also one law. That law is very important for your exams and that should be crystal clear. Okay, from this concept you will get 100% question. Let's discuss the concept and our concept will be crystal clear. First of all, balancing chemical equation ಅಂತ ಅಂದ್ರೆ ಏನು? ಅಂದ್ರೆ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ. ಆ ಈಕ್ವೇಶನ್ ಅಲ್ಲಿ LHS ಮತ್ತೆ RHS ಈಕ್ವಲ್ ಇರಬೇಕು. ಇಫ್ ದೇ ಆರ್ ನಾಟ್ ಈಕ್ವಲ್ ವಿ ವಾಂಟ್ ಟು ಮೇಕ್ ಈಕ್ವಲ್. ಅದು ಈಕ್ವಲ್ ಇಲ್ಲ ಅಂತ ಅಂದ್ರೆ ಅದು ಅನ್ಬ್ಯಾಲೆನ್ಸ್ ಅಂತ ಹೇಳಿ. ಇಫ್ ಇಟ್ ಈಸ್ ಅನ್ಬ್ಯಾಲೆನ್ಸ್ ವಿ ವಾಂಟ್ ಟು ಬ್ಯಾಲೆನ್ಸ್ ಮಾಡಬೇಕು. ಕರೆಕ್ಟಾ? ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ದೆನ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಒಬೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಏನಿದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಒಬೇ ಮಾಡುತ್ತೆ. ದಿಸ್ ಲಾ ಯು ಲರ್ನ್ಡ್ ಇನ್ ಕ್ಲಾಸ್ 9th. ಏನ್ ಹೇಳುತ್ತೆ ಇಲ್ಲ ಅಂತ ಅಂದ್ರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್ ದಟ್ ಮ್ಯಾಟರ್ ಇಸ್ ನೈದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಮ್ಯಾಟರ್ ಅನ್ನುವಂಥದ್ದು ಕ್ರಿಯೇಟು ಆಗೋದಿಲ್ಲ, ಅದು ಡೆಸ್ಟ್ರಾಯು ಆಗೋದಿಲ್ಲ. ಅಂತ ಅಂದ್ರೆ ಈಗ ನಮ್ಮ ಒಂದು ಅರ್ಥದಲ್ಲಿ ಏನೋ ಒಂದು ಮ್ಯಾಟರ್ ಇದೆ, ಆ ಮ್ಯಾಟರ್ ಅನ್ನು ನಾನು ಸ್ಟೋನ್ ಅಂತ ಹೇಳಿ ತಗೋತೀನಿ. ಈ ಸ್ಟೋನ್ ಕ್ರಿಯೇಟು ಆಗೋದಿಲ್ಲ, ಡೆಸ್ಟ್ರಾಯು ಆಗೋದಿಲ್ಲ. ಕರೆಕ್ಟಾ? ಅದು ತಯಾರು ಆಗೋದಿಲ್ಲ, ಇಲ್ಲಿಂದ ಹೋಗೋದು ಇಲ್ಲ. ಕರೆಕ್ಟಾ? ದಟ್ ಕೆನ್ ನಾಟ್ ಬಿ ಡೆಸ್ಟ್ರಾಯ್ಡ್ ಆಸ್ ವೆಲ್ ಆಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್. ದಟ್ ವಿ ಕಾಲ್ ಇಟ್ ಆಸ್ ಅ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇನ್ನೊಂದ್ಸತಿ ಹೇಳ್ತೀನಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನಪ್ಪಾ ಅಂತ ಅಂದ್ರೆ, ಅದು ತಯಾರು ಆಗೋದಿಲ್ಲ, ಇಲ್ಲಿಂದ ಡೆಸ್ಟ್ರಾಯ್ ಆಗೋದಿಲ್ಲ. ಡೆಸ್ಟ್ರಾಯ್ ಅಂತ ಅಂದ್ರೆ ಈ ಅರ್ಥ ಬಿಟ್ಟು ಹೋಗೋದು ಇಲ್ಲ ಅನ್ನೋದು. ಐ ಮೀನ್ಸ್ ನಾಶ ಆಗೋದಿಲ್ಲ ಅಂತ. ಕರೆಕ್ಟಾ? ಇಟ್ ಇಸ್ 1 ಮಾರ್ಕ್ ಕ್ವೆಶನ್. ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕೇಳ್ತಾರೆ ಇಫ್ ಇಟ್ ಇಸ್ ಇಂಪಾರ್ಟೆಂಟ್. ಕರೆಕ್ಟಾ? ನೆಕ್ಸ್ಟ್, to balance, adjust coefficients to have equal atoms on both sides. Both sides ಅಂತ ಅಂದ್ರೆ that is LHS as well as RHS. LHS ಮತ್ತೆ RHS ಅನ್ನು ನಾವು ಈಕ್ವಲ್ ಮಾಡಬೇಕು ಅಂತಂದ್ರೆ ಕೋಯಿಫಿಷಿಯಂಟ್ಸ್ ಅನ್ನು ಅಡ್ಜಸ್ಟ್ ಮಾಡಬೇಕು. ಕೋಯಿಫಿಷಿಯಂಟ್ಸ್ ಆರ್ ನಥಿಂಗ್ ಬಟ್ ನಂಬರ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ನಂಬರ್ಸ್ ಅನ್ನು ನಾವು ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ನಾನು ಸಿಂಪಲ್ ಕೊಟ್ಟಿದ್ದೀನಿ. ನಾನೀಗ ಅನ್ಬ್ಯಾಲೆನ್ಸ್ಡ್ ಆಗ್ತೀನಿ. H2O2 is equal, gives rise to H2O. ಹೆಂಗ್ ಗೊತ್ತಾಗುತ್ತೆ ಇದು ಅನ್ಬ್ಯಾಲೆನ್ಸ್ಡ್ ಅಂತ ಹೇಳಿ? ಈಗ ಅರ್ಥ ಮಾಡ್ಕೊಳ್ಳಿ. ಅನ್ಬ್ಯಾಲೆನ್ಸ್ಡ್ ಅಂತ ಹೇಳಿ ಗೊತ್ತಾಗೋದು ಯಾವ ಥರ ಅಂತ ಅಂದರೆ, ಈಗ ಇಲ್ಲಿ ಎಷ್ಟಿದೆ ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ವಾ, ಇದು ರೈಟ್ ಹ್ಯಾಂಡ್ ಸೈಡ್. ಕರೆಕ್ಟಾ? ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನೀವೇನಪ್ಪ ಅಂತ ಅಂದರೆ, ಇಲ್ಲಿ
ಎಷ್ಟು ಆಟಮ್ಸ್ ಇದೆ, ಹೈಡ್ರೋಜನ್ ಎಷ್ಟು ಆಟಮ್ ಇದೆ, 4 ಇದೆ. ಆಕ್ಸಿಜನ್ ಇಲ್ಲಿ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಇದೆ. ಇಲ್ಲಿ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಅಂದರೆ ಇಲ್ಲಿ ನಮಗೆ ಎಷ್ಟು ಬೇಕೀಗ? ಇದು ಆಕ್ಸಿಜನ್ ಎಷ್ಟು ಬೇಕು ನಮಗೆ? ಆಕ್ಸಿಜನ್ 2 ಬೇಕು, ಆದರೆ ಇಲ್ಲಿ ಎಷ್ಟಿದೆ? 1 ಇದೆ. ಇಲ್ಲಿ 2 ಇದೆ. ಮೀನ್ಸ್ ಇಟ್ ಈಸ್ ಅನ್ಬ್ಯಾಲೆನ್ಸ್. ಈಗ ನಾವು ಇದನ್ನ ಏನು ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕು? ಒಬ್ಬೊಬ್ರು ಒಂದೊಂದು ಥರ ಹೇಳ್ಕೊಡ್ತಾರೆ, ಬಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಇನ್ ಅ ಈಸಿ ವೇ. ಈಗ ನಾನು ನಿಮ್ಗೆ ಹೆಂಗೆ ತೋರಿಸ್ಕೊಡ್ತೀನಿ, ಒಂದು ಬೆಸ್ಟ್ ಎಕ್ಸಾಂಪಲನ್ನು ತಗೊಂಡು ಅಂತ ಅಂದರೆ H2 ಪ್ಲಸ್ O2 gives H2O. ಕರೆಕ್ಟಾ? ಈಗ ಇಲ್ಲಿಗೊಂದು ಲೈನನ್ನು ಹಾಕ್ಕೊಳ್ಳಿ. ಕರೆಕ್ಟ್? ವೇಟ್ ಮಾಡಿ, ಒಂದು ಲೈನನ್ನು ಹಾಕ್ಕೊಳ್ಳಿ. ಈಗ ಹೆಂಗೆ ಸಾಲ್ವ್ ಮಾಡಬೇಕಪ್ಪ ಇದು ಅಂದರೆ, ಫಸ್ಟ್ ಇಲ್ಲಿ ಏನೇನಿದೆ ಅವೆಲ್ಲ ಬರ್ಕೊಳ್ಳಿ. ಇಲ್ಲಿ H ಇದೆ, ಇಲ್ಲಿ O ಇದೆ, ಇಲ್ಲೂ ಕೂಡ H, ಇಲ್ಲೂ ಕೂಡ O. ಇಲ್ಲಿ ಏನಿರುತ್ತೆ ಅದು ಇಲ್ಲಿ ಸೇಮ್ ಇದ್ದೇ ಇರುತ್ತೆ. ಕರೆಕ್ಟಾ? ಈಗ ಮೇನ್ ಥಿಂಗ್ ಏನಪ್ಪ ಅಂತ ಅಂದರೆ, ಇಲ್ಲಿ ಹೈಡ್ರೋಜನ್ ಎಷ್ಟಿದೆ ಬರ್ಕೋಬೇಕು, 2 ಇದೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ ಬರ್ಕೋಬೇಕು, 2 ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, ಇಲ್ಲಿ ಆಕ್ಸಿಜನ್ ಎಷ್ಟಿದೆ, 2 ಇದೆ. 1 ಇದೆ. ಕರೆಕ್ಟಾ? 1 ಇದೆ ಬರ್ಕೊಂಡು. ಓಕೆನಾ? ಈಗ ಇದು ಈಕ್ವಲ್ ಇದೆ, ಇದು ನಾಟ್ ಈಕ್ವಲ್ ಇದೆ. ಇದು 2 ಇದೆ, ಇದೊಂದಿದೆ. ಇದನ್ನು ನಾವೀಗ 2 ಮಾಡಬೇಕು. ಹೆಂಗೆ ಮಾಡ್ತೀರಾ ಅಂದರೆ, ಇಲ್ಲಿ 2 ಹಾಕಬೇಕು. ಇಲ್ಲಿ 2 ಹಾಕಿದಾಗ ಹೈಡ್ರೋಜನ್ 4 ಆಗುತ್ತೆ, ಆಕ್ಸಿಜನ್ 2 ಆಗುತ್ತೆ. ಈಗ ಇದು ಅನ್ಬ್ಯಾಲೆನ್ಸ್ಡ್ ಆಯಿತು. ಕರೆಕ್ಟಾ? ಈಗ 2 2s are 4 ಅಂತ ಮಲ್ಟಿಪ್ಲೈ ಮಾಡ್ಕೊಂಡಿವಿ. ಇದು 4 ಆಯಿತು. ಕರೆಕ್ಟಾ? ಅದು 4 ಆಯಿತು, ಇದು 4 ಆಯಿತು, ಇದು 2 ಆಯಿತು. ಈಗ ಇದು ನಾಟ್ ಈಕ್ವಲ್ ಆಯಿತು. ಇದನ್ನು ನಾವಿಲ್ಲಿ ಏನು ಮಾಡಬೇಕು? ಇಲ್ಲಿ 2 ಅಂತ ಹಾಕ್ಕೊಂಡ್ರೆ ಇದು 4 ಆಗುತ್ತೆ. therefore it is equal ಅಂತ ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆನಾ? ನೀವು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಟೆಸ್ಟಲ್ಲಿ ಈ ಕ್ವಶನನ್ನು ಕೊಟ್ಟರೆ ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೈಡಲ್ಲಿ ಮಾಡ್ಕೊಳ್ಳಿ. ಇವೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ಸೈಡಲ್ಲಿ ಬರ್ಕೊಳ್ಳಿ. ಕರೆಕ್ಟಾಗಿ ಒಂದು ವರ್ಕಿಂಗ್ ಕಾಲಮಲ್ಲಿ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾ? ದೇರ್ಫೋರ್ ಆ ಥರ ಮಾಡ್ಕೋಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ದಟ್ ಶುಡ್ ಬಿ ಇಂಪಾರ್ಟೆಂಟ್ ಅಂತ ಹೇಳಿ ಕೊಡ್ತಾ ಇರೋದಷ್ಟೇ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, C plus O2 gives rise to CO2. It is balanced or unbalanced? Balanced. ಇದು ಹೆಂಗೆ? ಕರೆಕ್ಟ್, ಇದು ಬ್ಯಾಲೆನ್ಸ್ಡ್. ಇಲ್ಲಿ O2 ಇದೆ, O2 ಇದೆ, C1 ಇದೆ, C1 ಇದೆ. ಬ್ಯಾಲೆನ್ಸ್ಡ್, ದಟ್ ಈಸ್. ಓಕೆನಾ? ನೆಕ್ಸ್ಟ್ ಇನ್ನು Fe ಪ್ಲಸ್ O2 ಗಿವ್ಸ್ ರೈಸ್ ಟು FeO2. ಇದು ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, H2 ಪ್ಲಸ್ Cl2 ಗಿವ್ಸ್ ರೈಸ್ ಟು HCl. ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಹೌ ಇಟ್ ಕ್ಯಾನ್ ಬಿ ಬ್ಯಾಲೆನ್ಸ್ಡ್ ಅಂದರೆ ಇಟ್ ಈಸ್ ವೆರಿ ಈಸಿ. ಇದು ಕೂಡ ಹಾಗೆ ಮಾಡ್ಕೊಳ್ಳಿ. ವೇಟ್, ಫಸ್ಟ್ ಏನೇನಿದೆ ಬರ್ಕೊಳ್ಳಿ. ಹೆಚ್ಚಿದೆ, Cl ಇದೆ, ಹೆಚ್ಚಿದೆ, Cl ಇದೆ. ಕರೆಕ್ಟಾ? ಎಲ್ಲ ಬೇರೆ Cl ಬೇರೆ ಬರ್ಕೊಳ್ಳೋದಿಲ್ಲ. ಇದು Cl ಅಂದರೆ ಕ್ಲೋರಿನ್, H ಅಂದರೆ ಹೈಡ್ರೋಜನ್. ಕರೆಕ್ಟಾ? ಈಗ ಹೈಡ್ರೋಜನ್ ಎಷ್ಟಿದೆ? 2 ಇದೆ, ಇಲ್ಲಿ 1 ಇದೆ. ಇಲ್ಲಿ Cl2 2 ಇದೆ, ಇಲ್ಲಿ 1 ಇದೆ. ಇಲ್ಲಿ 2 ಹಾಕಿ, ಇದು 2 ಆಯಿತು, ಇದು 2 ಆಯಿತು. ಬ್ಯಾಲೆನ್ಸ್ಡ್. ಈಸಿ. ಆಲ್ ಆರ್ ಈಸಿ ಇಫ್ ಯು ಆರ್ ಗೋಯಿಂಗ್ ಟು ಲರ್ನ್. ಓಕೆನಾ? ಅರ್ಥ ಆಯ್ತಾ?
If you learn properly, that should be understood 100% clear. Correct? Yeah. Now I will give you one question. Yeah, question is like this. First question ಆಗ್ತೀನಿ. P4 plus O2 gives rise to P2O5. ಕರೆಕ್ಟಾ? P4 ಅನ್ನೋದು ಸಾಲಿಡ್, ಇದು ಗ್ಯಾಸ್, ಇಟ್ ಇಸ್ ಸಾಲಿಡ್. ಸಾಲಿಡ್ ಪ್ಲಸ್ ಗ್ಯಾಸ್ ಗಿವ್ಸ್ ರೈಸ್ ಟು ಸಾಲಿಡ್ ಬರುತ್ತೆ. ಕರೆಕ್ಟಾ? ಇಟ್ಸ್ ನಾವು ಬ್ಯಾಲೆನ್ಸ್ ನಾವು ಹೌ ಅಂತಂದರೆ ಪಿ ಒಂದಿದೆ, ಓ ಇದೆ, ಇಲ್ಲಿ ಪಿ, ಇಲ್ಲಿ ಓ, ಇಲ್ಲಿ P4 ಇದೆ, ಇಲ್ಲಿ O2 ಇದೆ, ಇಲ್ಲಿ P2 ಇದೆ, ಇಲ್ಲಿ O5 ಇದೆ. ಕರೆಕ್ಟಾ? ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು? ಇಲ್ಲಿ 2 ಹಾಕ್ಕೊಳ್ಳಿ, ಇಟ್ ಈಸ್ ಫಸ್ಟ್ ಇದು 4 ಆಗುತ್ತೆ, O5 ಇರುತ್ತೆ, O5 2s ಇದು 10 ಆಗುತ್ತೆ. ಕರೆಕ್ಟಾ? ಇಲ್ಲಿ 5 ಹಾಕ್ಕೊಳ್ಳಿ, 5 2s 10 ಅಂದರೆ ಇಟ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳಿ. ಇದು 5 2s 10. ಕರೆಕ್ಟ್? ಇದು P4 ಹಾಗೆ ಇರುತ್ತೆ, ಇಲ್ಲಿ P4 ಬರುತ್ತೆ, O10 ಬರುತ್ತೆ. ಹೆಂಗೆ? 5 2s 10. ಇಲ್ಲಿರುವಂಥದ್ದು ಇಲ್ಲಿರುವಂಥ ಎಲ್ಲ ಆಟಮ್ಸು, ಎಲ್ಲ ಎಲಿಮೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಕರೆಕ್ಟಾ? ಆದರೆ ಇಲ್ಲಿರುವಂಥದ್ದು ಇದ್ರ ಫ್ರಂಟ್ ಬಿಹೈಂಡ್ ಅಂದರೆ ಹಿಂದೆ ಇರುವಂಥ ಎಲಿಮೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಅದು ನಿಮಗೆ ಗೊತ್ತಿರಬೇಕು. ಕರೆಕ್ಟಾ? ಯಾ. This is for your homework. Let's try this question. ಬ್ಯಾಲೆನ್ಸ್ಡ್ ಅಥವಾ ಅನ್ಬ್ಯಾಲೆನ್ಸ್ಡ್ ಅಂತ ಬರಿಬೇಕು. P4 5O2 gives rise to 2P2O5. Okay, this is the question. Options are like this. Option A, balanced. Option B, unbalanced. Option C, obey law of conservation of mass. Option D, both A and C. ಅಂದರೆ ಎ ಮತ್ತು ಸಿ ಎರಡು ಕರೆಕ್ಟಾ, ಬರೀ ಬಿ ಕರೆಕ್ಟಾ, ಅಥವಾ ಎ ಮಾತ್ರ ಕರೆಕ್ಟಾ, ಸಿ ಮಾತ್ರ ಕರೆಕ್ಟಾ ಅಂತ ಹೇಳಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆ್ಯಂಡ್ ಲೆಟ್ಸ್ ಟ್ರೈ ಇಟ್ ಇನ್ ಯೋರ್ ಹೋಮ್. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ important question that can be asked for your examination ಅಂತ ಹೇಳಿ. Questions are like that. Why should, ಇದು important for 3 marks. Why should chemical equations be balanced ಅಂತ ಹೇಳಿ. ಕೆಮಿಕಲ್ ಈಕ್ವೇಷನ್ಸನ್ನು ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ, ಬಿಕಾಸ್ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಫಸ್ಟ್ ಅಂತ ಬರಿಬೇಕು, ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ obeys law of conservation of mass, and we want to balance because if the equations are there, that should be equal ಅಂತ ಹೇಳಿ ಬರ್ದಿ. that equation should be obey or left hand side is equal to right hand side ಅಂತ ಹೇಳಿ ಬರ್ದಿ, and the coefficients are to be added to balanced ಅಂತ ಹೇಳಿ ಬರಿಬೇಕು. ಬ್ಯಾಲೆನ್ಸ್ ದ H2Cl2 ಅಂತ ಕೇಳಿದರೆ ಇಲ್ಲಿ 2 ಹಾಕೋದು ಬ್ಯಾಲೆನ್ಸ್ ಆಗೋಗಿದೆ. ಹಿಂಗೆ 2 ಯಾಕೆ 2ನೇ ಹಾಕಬೇಕು ಅಂದರೆ ಇಲ್ಲಿ H2 ಇದೆ, ಇಲ್ಲೂ H2 ಇದೆ, ಇಲ್ಲಿ Cl2 ಇದೆ, ಇಲ್ಲೂ Cl2 ಇದೆ. ಕರೆಕ್ಟ್? ವಾಟ್ ಲಾ ಇಸ್ ಫಾಲೋಡ್ ವೈಲ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್. ಕೆಮಿಕಲ್ ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡಬೇಕಾದಾಗ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನುವಂತಹ ಲಾನ ಯೂಸ್ ಮಾಡ್ತೀವಿ. ದಟ್ ಸೇಸ್ ದಟ್ ದ ಮಾಸ್, ದ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನಿಮಗೆ ಎಕ್ಸಾಮಲ್ಲಿ ಈ ಕಾನ್ಸೆಪ್ಟಿಂದ ಕೇಳಿದ್ರೆ ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ, ಇದರಿಂದ ಒಂದು MCQ ಅಥವಾ ಒಂದು 2 ಮಾರ್ಕ್ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಯಾ. Next concept is types of chemical equation. Types of chemical equation. ಇದರಿಂದ ಡೆಫಿನಿಷನ್ಸ್ ಕೇಳ್ತಾರೆ. ಕರೆಕ್ಟಾ? ಡೆಫಿನಿಷನ್ 1 ಮಾರ್ಕ್ಸ್ಗೆ ಕೇಳ್ತಾರೆ, ಅಥವಾ ಅಂತ ಹೇಳ್ತಾ ಇದ್ದೀನಿ, ಆರ್
ಎಕ್ಸಾಂಪಲ್ಸ್ ಕೊಟ್ಟು ಕಾಣಿಸುತ್ತಲ್ಲ, ಆರ್ ಎಕ್ಸಾಂಪಲ್ಸ್ ಕೊಡ್ತಾರೆ. ಎಕ್ಸಾಂಪಲ್ಸ್ ಕೊಟ್ಟು ಆಪ್ಷನ್ಸಲ್ಲಿ ಯಾವ ಎಕ್ಸಾಂಪಲ್ಗೆ ಆನ್ಸರ್, ಯಾವ ಎಕ್ಸಾಂಪಲ್ಗೆ ಆನ್ಸರ್, ಯಾವ ಎಕ್ಸಾಂಪಲ್ಗೆ ಆನ್ಸರ್ ಅಂತ ಹೇಳಿ ಕೇಳ್ತಾರೆ. ಗೊತ್ತಾಯ್ತಾ? ದೇರ್ ಫೋರ್ ಎಕ್ಸಾಂಪಲ್ಸ್ ನೋಡ್ಕೋಬೇಕಾ, ಎಕ್ಸಾಂಪಲ್ ಯಾವುದಕ್ಕೆ ಇದಕ್ಕೆ ಆನ್ಸರು, ಈ ಎಕ್ಸಾಂಪಲ್ ಯಾವುದಕ್ಕೆ, ಇದಕ್ಕೆ ಯಾವ್ದು ಎಕ್ಸಾಂಪಲ್ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಓಕೆ, ಯಾ. Now, first we are going to discuss about combination reaction. Total 4 types of reactions ಇರುವಂಥದ್ದು. Total we have 4 types of reaction. The first reaction is called combination reaction. Second one, decomposition reaction. Third one, displacement reaction. Fourth one, double displacement reaction. First we are going to discuss about combination reaction. What is nothing but combination reaction? Andre combination reaction is nothing but two or more substance combined to form a single product. Andre ಎರಡಕ್ಕಿಂತ ಜಾಸ್ತಿ ಸಬ್ಸ್ಟಾನ್ಸಸ್ಸು, ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಅಂತಂದರೆ ಅಟಾಮಿಕ್ ನಂಬರ್ಸಲ್ಲಿ ಬರುತ್ತಲ್ಲ ಎಲಿಮೆಂಟ್ಸ್, ಅದನ್ನು ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಸೇರಿ ಒಂದೇ ಒಂದು ಪ್ರಾಡಕ್ಟ್ ಬಂದಾಗ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಕಂಬೈನ್ಡ್ ಸಬ್ಸ್ಟಾನ್ಸ್ ಗಿವ್ ಸಿಂಗಲ್ ಪ್ರಾಡಕ್ಟ್ ಅಂತ. ಅಂದರೆ ಎರಡು ಸಬ್ಸ್ಟಾನ್ಸ್ ಸೇರಿಕೊಂಡು ಒಂದೇ ಒಂದು ಪ್ರಾಡಕ್ಟನ್ನು ಕೊಡ್ತಾರೆ, ಅದನ್ನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ 2Mg plus O2 gives rise to MgO. ಕರೆಕ್ಟಾ? ಇದೇನಿದೆ ಅದು ಎರಡು ಎಲಿಮೆಂಟ್ಸ್ ಸೇರಿ ಒಂದೇ ಒಂದು ಪ್ರಾಡಕ್ಟ್ಸನ್ನು ಕೊಟ್ಟಿರುವಂಥದ್ದು. ಕರೆಕ್ಟಾ? ದಟ್ ಈಸ್ ಇಂಪಾರ್ಟೆಂಟ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್? ಟು ಆರ್ ಮೋರ್ ಸಬ್ಸ್ಟಾನ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. ಓಕೆ, ಕಂಬೈನ್ಡ್ ಆಗಿ ಸಿಂಗಲ್ ಪ್ರಾಡಕ್ಟ್. ಈಗ ನೀವು ಇದಕ್ಕೆ ಹೆಂಗೆ ಅರ್ಥ ಮಾಡ್ಕೋಬೇಕು ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ, CS ಅಂತ ಹೇಳಿ ಗ್ಯಾಪ್ನ ಇಟ್ಕೊಳ್ಳಿ. CS ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಕಂಪ್ಯೂಟರ್ ಸೈನ್ಸ್ C ಅಂತ ಅಂದರೆ ಕಂಬೈನ್ಡ್, S ಅಂದರೆ ಸಿಂಗಲ್. ಅರ್ಥ ಆಯ್ತಾ? ಇದಕ್ಕೆ ಒಂದು ನಿಮೋನಿಕ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ, ಅದನ್ನ ನೀವು ಅರ್ಥ ಮಾಡಿಟ್ಕೋಬೇಕು. ನಿಮೋನಿಕ್ಸ್ ಏನು? ಕಂಪ್ಯೂಟರ್ ಸೈನ್ಸ್. ಈಗ ಕಂಪ್ಯೂಟರ್ ಸೈನ್ಸ್ ಅರ್ಥ ಆಯ್ತಾ? ಸಿ ಅಂತ ಅಂದರೆ ಅಥವಾ ನೌ ಇಟ್ ಈಸ್ ಟೈಮ್ ದಟ್ ಈಸ್ CSK ಇದೆ. ಕರೆಕ್ಟಾ? CSK ಬದಲು CSP ಅಂತ ಅಂದ್ಕೊಳ್ಳೋಣ. CSP ಅಂತ ಅಂದರೆ, ಈಗ CSK ಬೇಡ, CSP. C ಅಂತ ಅಂದರೆ ಕಾಂಬಿನೇಷನ್. SP ಅಂತ ಅಂದರೆ ಸೂಪರಿಂಟೆಂಡೆಂಟ್ ಪೊಲೀಸ್ ಅಲ್ಲ, ದಟ್ ಈಸ್ ಸಿಂಗಲ್ ಪ್ರಾಡಕ್ಟ್. ಕರೆಕ್ಟಾ? ಸಿಂಗಲ್ ಪ್ರಾಡಕ್ಟ್ ಅಂತ ಅಂದ್ಕೊಳ್ಳೋಣ. ಓಕೆನಾ? CSP ಸಿಂಗಲ್ ಪ್ರಾಡಕ್ಟ್, ಕಂಬೈನ್ಡ್ ಸಬ್ಸ್ಟಾನ್ಸ್ ಕ್ಯಾನ್ ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಅಂತ ಹೇಳಿ. ಕರೆಕ್ಟಾ? ನೆಕ್ಸ್ಟ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಇದಕ್ಕೆ ಉಲ್ಟಾ. ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಅಂದರೆ ಏನು ಅಂದರೆ, ಸಿಂಗಲ್ ಕಾಂಪೌಂಡು ಬ್ರೇಕ್ಸ್ ಡೌನ್ ಆಗಿ ಎರಡು ಸಿಂಪಲ್ ಸಬ್ಸ್ಟಾನ್ಸನ್ನು ಅಥವಾ ಎರಡಕ್ಕಿಂತ ಜಾಸ್ತಿ ಸಿಂಪಲ್ ಸಬ್ಸ್ಟಾನ್ಸನ್ನು ಕೊಡುವಂಥದ್ದು. ಕರೆಕ್ಟಾ? ಎರಡಕ್ಕಿಂತ ಜಾಸ್ತಿ ಸಿಂಪಲ್ ಸಬ್ಸ್ಟಾನ್ಸನ್ನು ಕೊಡುವಂಥದ್ದು ಅಂದರೆ ಒಂದೇ ಒಂದು ಪ್ರಾಡಕ್ಟು ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟನ್ನು ಕೊಡುತ್ತೆ ಅಂತ ಅರ್ಥ. ಓಕೆನಾ? ಇದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್, ಇದಕ್ಕೆ CSP ಕೊಟ್ಟೆ ಅಲ್ವಾ? ಇನ್ನೊಂದು ಗ್ಯಾಪ್ನ ಇಟ್ಕೊಳ್ಳೋಕೆ ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂತ ಅಂದರೆ, A+B gives rise to AB.
ಕರೆಕ್ಟ್. ಇದು ಎ ಬಿ ಗಿವ್ಸ್ ರೈಸ್ ಟು ಎ ಪ್ಲಸ್ ಬಿ. ಅರ್ಥ ಮಾಡ್ಕೋಬೇಕು. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಅಂದ್ರೇನು, ಡಿಕಂಪೋಸ್ ಆಗೋದು ಅಂತ ಅಂದರೆ ಅಲ್ಲಿ ಏನಾಗುತ್ತೆ, ಬ್ರೇಕ್ಸ್ ಡೌನ್ ಆಗುತ್ತೆ. ಡಿಕಂಪೋಸಿಷನ್ ಅಂತ ಅಂದರೆ ಬ್ರೇಕಿಂಗ್ ಡೌನ್ ಆಫ್ ದ ಸಿಂಪಲ್ ಲಾರ್ಜರ್ ಸಬ್ಸ್ಟೆನ್ಸು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಆಗೋದನ್ನು ನಾವು ಡಿಕಂಪೋಸಿಷನ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ. ಅದೇ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಒಂದು ದೊಡ್ಡದಾಗಿರುವಂಥ ಪ್ರಾಡಕ್ಟ್ ಅಥವಾ ಒಂದು ಸಿಂಗಲ್ ಪ್ರಾಡಕ್ಟ್ ಏನಿರುತ್ತೆ ಅಥವಾ ಸಿಂಗಲ್ ಕಾಂಪೌಂಡ್ ಏನಿರುತ್ತೆ, ಆ ಒಂದು ಸಿಂಗಲ್ ಕಾಂಪೌಂಡು ಬ್ರೇಕ್ಸ್ ಡೌನ್ ಆಗಿ ಕಟ್ಟಾಗಿ ಎರಡಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸನ್ನು ಕೊಡುವಂಥದ್ದು. ಅಂದರೆ ಎ ಬಿ ಏನಾಗಿರುತ್ತೆ, ಎ ಬಿ ಅನ್ನುವಂಥದ್ದು ಒಂದು ಸಿಂಗಲ್ ಕಾಂಪೌಂಡ್ ಅಂತ ಅಂದರೆ ಇದು ರಿಯಾಕ್ಟ್ ಆದಾಗ ಅಂದರೆ ಪ್ರಾಡಕ್ಟ್ ಕೊಡಬೇಕಾದ್ರೆ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಕರೆಕ್ಟಾ. ಎಕ್ಸಾಂಪಲ್ ಮರ್ಕ್ಯೂರಿ ಆಕ್ಸೈಡ್ ಏನಿದೆ, ಈ ಮರ್ಕ್ಯೂರಿ ಆಕ್ಸೈಡ್ HgO ಏನಿದೆ ಅದು 2Hg+O2 ಅನ್ನುವಂತಹ ಸಿಂಪಲ್ ಸಬ್ಸ್ಟೆನ್ಸನ್ನು ಕೊಡುತ್ತೆ. ಕರೆಕ್ಟಾ. ಇದು ಯಾವ ಥರ ಗ್ಯಾಪ್ನ ಇಟ್ಕೋಬೇಕು ಅಂತ ಅಂದರೆ ಎಸ್ ಸ್ಕ್ವೇರ್ ಅಂತ ಹೇಳಿ. ಎಸ್ ಸ್ಕ್ವೇರ್ ಅಂತ ಅಂದ್ರೆ ಏನು ಅಂತ ಅಂದರೆ ಎಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಅ ಸಿಂಗಲ್ ಕಾಂಪೌಂಡ್ ಬ್ರೇಕ್ಸ್ ಡೌನ್ ಇಂಟು 2 ಆರ್ ಮೋರ್ ಸಿಂಪಲ್ ಸಬ್ಸ್ಟೆನ್ಸ್. ಎಸ್ ಸ್ಕ್ವೇರ್ ಅಂದರೆ S+S ಅಂತ. ಸಿಂಗಲ್ ಕಾಂಪೌಂಡ್ ಸಿಂಪ್ಲರ್ ಸಬ್ಸ್ಟೆನ್ಸನ್ನು ಕೊಡುತ್ತೆ. ಇದು ಗೊತ್ತಿರಬೇಕು. ಓಕೆನಾ. ಯಾ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂತ ಡಿಸ್ಪ್ಲೇಸ್ ಆಗುವಂಥದ್ದು ಮೀನ್ಸ್ ಪ್ಲೇಸ್ ಚೇಂಜ್ ಆಗುವಂಥದ್ದು. ಕರೆಕ್ಟಾ. ಫಾರ್ ಎಕ್ಸಾಂಪಲ್ ಏನು ಕೇಳ್ಬೋದು, ಡಿಸ್ಪ್ಲೇಸ್ ಅಂತ ಅಂದರೆ ಒಂದು ಪ್ಲೇಸ್ ಚೇಂಜ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ವಿ ಆರ್ ಇನ್ ದಿಸ್ ಬೆಂಚ್, ದಿಸ್ ಈಸ್ ಡೇ 1. ಡೇ 2 ಚೇಂಜ್ ಆಗ್ತಾ ಇದ್ದೀವಿ ಅಂದರೆ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಪ್ಲೇಸ್ ಆಗಿದೆ ಮೀನ್ಸ್ ಡಿಸ್ಪ್ಲೇಸ್ ಆಗಿದೆ, ಪ್ಲೇಸ್ ಚೇಂಜ್ ಆಗಿರೋವಂಥದ್ದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಆರ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಫ್ರಮ್ ಇಟ್ಸ್ ಕಾಂಪೌಂಡ್. ಅಂದರೆ ಜಾಸ್ತಿ ರಿಯಾಕ್ಟಿವ್ ಇರುವಂಥ ಎಲಿಮೆಂಟನ್ನು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಜೊತೆ ಡಿಸ್ಪ್ಲೇಸ್ ಮಾಡೋದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್. ಅಂದರೆ ಚೆನ್ನಾಗಿ ಓದೋರನ್ನ ಫಸ್ಟ್ ಬೆಂಚಲ್ಲಿ ಹಾಕಿ ಈ ಚೆನ್ನಾಗಿ ಓದಿಲ್ದವ್ರನ್ನ ಬೇರೆ ಲೆಸ್ ರಿಯಾಕ್ಟಿವ್ ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟನ್ನು ಒಂದು ಕಡೆ ಡಿಸ್ಪ್ಲೇಸ್ ಮಾಡ್ತೀವಿ, ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಇನ್ನೊಂದು ಕಡೆ ಡಿಸ್ಪ್ಲೇಸ್ ಮಾಡ್ತೀವಿ. ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ Zn ಪ್ಲಸ್ CuSO4 ಏನಾಗಿರುತ್ತೆ, CuSO4 ಮೀನ್ಸ್ ZnSO4 ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಆಗುತ್ತೆ. ಮೀನ್ಸ್ ಇನ್ನೊಂದು ನೀವು ಯಾವ ಥರ ಗ್ಯಾಪ್ನ ಇಟ್ಕೋಬೇಕಪ್ಪ ಅಂತ ಅಂದರೆ ಎ ಪ್ಲಸ್ BC ಗಿವ್ಸ್ AC+B. ಇದು ಗ್ಯಾಪ್ನ ಇಟ್ಕೋಬೇಕು. ಎ ಮತ್ತು BC ಏನಾಗಿರುತ್ತೆ, AC ಆಗುತ್ತೆ ದೆನ್ B ಆಗುತ್ತೆ. ಎಲ್ಲದರಲ್ಲೂ ಇಷ್ಟೇ. ಓಕೆ. ಯಾವುದಾದ್ರೂ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೇಳಿ ಇದೇ ಒಂದು ಇರುತ್ತೆ. ಕರೆಕ್ಟಾಗಿ AC ಆಗುತ್ತೆ ಮತ್ತು B ಆಗುತ್ತೆ. ಎ ಏನಾಗುತ್ತೆ, ಸಿ ಜೊತೆ ಸೇರಿಕೊಳ್ಳುತ್ತೆ. ಅಂದರೆ ಎ ಏನಾಗಿರುತ್ತೆ, ಸೆಕೆಂಡ್ ಕಾಂಪೌಂಡ್ನ ಸೆಕೆಂಡ್ ಎಲಿಮೆಂಟ್ ಜೊತೆ ಸೇರ್ಕೊಂಡು B ಸಿಂಗಲ್ ಆಗುತ್ತೆ. ಇದು ಗೊತ್ತಿರಬೇಕು. ಓಕೆ. ದಟ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಅಂದ್ರೇನು, ಎರಡರಲ್ಲೂ ಎರಡೆರಡು ಎಲಿಮೆಂಟ್ಸ್ ಇರುತ್ತೆ. ಕರೆಕ್ಟಾ. ಎರಡು ಕಾಂಪೌಂಡ್ಸಲ್ಲೂ ಕೂಡ ಎರಡೆರಡು ಎಲಿಮೆಂಟ್ಸ್ ಇರುತ್ತೆ. ಅದು ನಾನು ನಿಮಗೆ ಈಗ ಈ ಥರ ಅರ್ಥ ಮಾಡಿಸ್ತೀನಿ. AB ಪ್ಲಸ್ CD ಅನ್ನುವಂಥ ಎಲಿಮೆಂಟ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಎ D ಜೊತೆ ಸೇರಿಕೊಳ್ಳುತ್ತೆ, B C ಜೊತೆ ಸೇರಿಕೊಳ್ಳುತ್ತೆ ಅಷ್ಟೆ. ನೋಡಿ, ಎ ಅನ್ನೋದು AgNO3, ಈ AgNO3 Cl ಜೊತೆ ಸೇರಿಕೊಳ್ಳುತ್ತೆ, NO3 Na ಜೊತೆ ಸೇರಿಕೊಳ್ಳುತ್ತೆ. ಕರೆಕ್ಟಾ. NO3 Na ಜೊತೆ ಸೇರಿಸ್ಕೊಂಡು ಸೋಡಿಯಂ ನೈಟ್ರೇಟ್, ಸಿಲ್ವರ್ ಕ್ಲೋರೈಡ್. ಇದು ಸೋಡಿಯಂ ಕ್ಲೋರೈಡ್, ಇದು ಸಿಲ್ವರ್ ನೈಟ್ರೇಟ್. ಕರೆಕ್ಟಾ. ಈಗ ಅರ್ಥ ಮಾಡ್ಕೋಬೇಕಾಗತ್ತೆ ನೀವು. NO3 ಅಂತ ಅಂದ್ರೇನು, NO3 ಇಸ್ ನಥಿಂಗ್ ಬಟ್ ನೈಟ್ರೇಟ್ ಅಂತ ಅರ್ಥ. Ag ಅಂತ ಅಂದರೆ ಸಿಲ್ವರ್. ಓಕೆ.
ಈಗ ನಾನು ಸಮ್ ಆಫ್ ದ ಎಲಿಮೆಂಟ್ಸನ್ನು ನಾನು ನಿಮಗೆ ಈಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟ್ ಆಫ್ ಆಲ್ ಇದು ಜನರಲ್ ಫಾರ್ಮುಲಾ ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ರೈಸ್ ಟು ಎ ಡಿ ಪ್ಲಸ್ ಬಿ ಸಿ ಫಾರ್ಮಲ್ಲಿ ಇರುತ್ತೆ. ಕರೆಕ್ಟಾ? ಇದು ಗೊತ್ತಿರಬೇಕು. ನೋಡಿ, ಜನರಲ್ ಫಾರ್ಮುಲಾಸನ್ನು ನೀವು ಬರ್ಕೊಂಡು ಇಟ್ಕೋಬೇಕು. ಕಾಂಬಿನೇಷನ್ಗೆ ಇದಕ್ಕೆ ಇದು ಕರೆಕ್ಟಾ? ಈ ಥರ ಬರ್ಕೊಂಡು ನೀವು ಓನಾಗಿ ಒಂದಷ್ಟು ರಿಯಾಕ್ಷನ್ಸನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಮ್ ಆಫ್ ದ ಎಲಿಮೆಂಟ್ಸನ್ನು ನೋಡ್ಕೊಳ್ಳಿ. SO4 ಅಂತ ಅಂದರೆ ಇನ್ನು ಸಲ್ಫೇಟ್ ಅಂತ ಅರ್ಥ, ಬರ್ಕೋಬೇಕು. Cl ಅಂತ ಅಂದರೆ ಕ್ಲೋರಿನ್, ಇದು ಕ್ಲೋರಿನ್ Cl. ಅಥವಾ ಇನ್ನೊಂದು ಸತಿ ಕೇಳ್ತಾರೆ NaCl ಅಂತ ಬಂದರೆ ಇದನ್ನು ಕ್ಲೋರಿನ್, ಸೋಡಿಯಂ ಕ್ಲೋರಿನ್ ಅಂತ ಹೇಳಬಾರ್ದು, ಸೋಡಿಯಂ ಕ್ಲೋರೈಡ್ ಅಂತ ಹೇಳಬೇಕು. ಎಲ್ಲದರಲ್ಲೂ ಅಷ್ಟೇ ಕ್ಲೋರಿನ್ ಸೆಕೆಂಡಿಗೆ ಬಂದರೆ ಕ್ಲೋರೈಡ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಆಯಿತು. ನೆಕ್ಸ್ಟ್ AgNO3 ಸಿಲ್ವರ್ ನೈಟ್ರೇಟ್. ಕರೆಕ್ಟಾ? ನೆಕ್ಸ್ಟ್ CO3 ಅಂತ ಬಂದರೆ ಕಾರ್ಬೋನೇಟ್. ಕರೆಕ್ಟಾ? ಕಾರ್ಬೋನೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ HCl ಅಂತ ಬಂದರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ. ಕರೆಕ್ಟಾ? ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅರ್ಥ ಮಾಡ್ಕೋಬೇಕು. ಅಯಾನ್ಸ್ ಇನ್ ಟು ಕಾಂಪೌಂಡ್ಸ್, ಅಯಾನ್ಸ್ ಇರುತ್ತೆ ಟು ಕಾಂಪೌಂಡ್ಸಲ್ಲೂ, ಅದು ಎರಡು ನ್ಯೂ ಕಾಂಪೌಂಡ್ಸ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ. ಮೀನ್ಸ್ ಪ್ಲೇಸಸನ್ನು ಎಕ್ಸ್ಚೇಂಜ್ ಮಾಡ್ಕೋತವೆ. ಕರೆಕ್ಟಾ? ದಟ್ ಈಸ್ ಆನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ಗೆ ಕೇಳೋದಂಥ ಕ್ವೆಶನ್ಸನ್ನು ನೋಡಿ ಈ ಒಂದು ವಿಡಿಯೋನ ನಾವು ವೈಂಡ್ ಅಪ್ ಮಾಡೋಣ. ಇದು ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕಾನ್ಸೆಪ್ಟನ್ನು ಮಾಡಿ ಈ ಒಂದು ಚಾಪ್ಟರನ್ನು ಕಂಪ್ಲೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ಗೆ ಕೇಳುವಂಥ ಕ್ವೆಶನ್ಸ್ ಯಾವ್ದು ಅಂದರೆ ಡಿಫೈನ್ ಕಾಂಬಿನೇಷನ್ ಆ್ಯಂಡ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ವಿತ್ ಎಕ್ಸಾಂಪಲನ್ನು ನೋಡ್ಕೋಬೇಕು. ರೈಟ್ ದ ಕೆಮಿಕಲ್ ಈಕ್ವೇಷನ್ ಫಾರ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಫ್ ಜಿಂಕ್ ಆ್ಯಂಡ್ ಕಾಪರ್ ಸಲ್ಫೇಟ್. ಜಿಂಕ್ ಮತ್ತು ಕಾಪರ್ ಸಲ್ಫೇಟ್ ಕೇಳ್ತಾ ಇರುವಂಥದ್ದು ಯಾವುದಕ್ಕೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಬರೆಯೋಣ. ಲೆಟ್ಸ್ ರೈಟ್ ದಟ್ ಒನ್. ಜಿಂಕ್ ಮತ್ತು ಕಾಪರ್ ಸಲ್ಫೇಟ್. ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟನ್ನು ಹೆಂಗೆ ಬರ್ಕೋತೀವಿ? ZnSO4 ಪ್ಲಸ್ Cu. ಹೆಂಗೆ ಬರೆದಿದ್ದು? A ಪ್ಲಸ್ BC ಗಿವ್ಸ್ ರೈಸ್ ಟು AC ಪ್ಲಸ್ B ಫಾರ್ಮುಲಾ ಹಾಕೊಂಡು ಬರ್ಕೊಂಡಿದ್ದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎ ಹಾಗೆ ಮೀನ್ಸ್ ಎ ಏನಾಗುತ್ತೆ? ಸಿ ಜೊತೆ ರಿಯಾಕ್ಟ್ ಆಗುತ್ತೆ. ಸಿ ಜೊತೆ ರಿಯಾಕ್ಟ್ ಆದರೆ ZnSO4 ಆಗುತ್ತಾ? Cu ಅಂದರೆ ಬಿ ಅಲ್ವಾ? ಇದು ಬಿ ಹಾಗೆ ಇರುತ್ತೆ, ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಸೇಮ್, ಈಸಿ ಆನ್ಸರ್. ವಾಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಗಿವ್ ಅನ್ ಎಕ್ಸಾಂಪಲ್. ಕೇಳಿದ್ರೆ ಇದು ಮೂರರಲ್ಲಿ ಒಂದು ಕೇಳ್ತಾರೆ. ಕೇಳಿದ್ರೆ ಈ ಮೂರರಲ್ಲಿ ಒಂದು ಕೇಳಲೇಬೇಕು. ಓಕೆನಾ? ಯಾ, ನೆಕ್ಸ್ಟ್ ಇದಿಷ್ಟು ಈ ಒಂದು ವಿಡಿಯೋನ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಆನ್ ಡಿಕಂಪೋಸಿಷನ್ ಆಫ್ ಲೆಡ್ ನೈಟ್ರೇಟನ್ನು ಅಬ್ಸರ್ವ್ ಮಾಡೋಣ. ಆಫ್ಟರ್ ದ್ಯಾಟ್ ರೆಡಾಕ್ಸ್ ರಿಯಾಕ್ಷನ್ಸ್, ದೆನ್ corrosion and rancidity, after that electrolysis, that very important for your examination. ಇದನ್ನು ಡಿಸ್ಕಸ್ ಮಾಡಿ ಒಂದಷ್ಟು ಕ್ವಶನನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ಅದನ್ನು ಈ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ತೀನಿ. ಓಕೆ, ಅಪ್ ಟು ಹಿಯರ್ ಪ್ಲೀಸ್ ಮೇಕ್ ನೋಟ್ಸ್ ಆಫ್ ದಿಸ್. ಆ್ಯಂಡ್ ಇಲ್ಲಿವರೆಗೂ ವಾಚ್ ಮಾಡಿದಂಥ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ if you are not subscribed to our channel, please now only subscribe and please share with your friends and groups, as well as please do a subscription. Subscribe and please obey all my notifications that on educational videos. Okay, bye bye. Receiving quality education in Nama SSLC Academy is your rights.